ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ರಣಭೀಕರವಾಗ್ತಾ ಇದೆ ಈ ಯುದ್ಧ. ಕಾರ್ಗ್ ದ್ವೀಪವನ್ನೇ ಅಮೆರಿಕ ನಾಶ ಮಾಡುತ್ತಾ? ಕಾರ್ಗ್ ದ್ವೀಪದ ಮೇಲೆ ಮತ್ತೆ ದಾಳಿ ಮಾಡ್ತೀವಿ, ಅಲ್ಲಿನ ತೈಲ ಕೇಂದ್ರಗಳು ಕೂಡ ನಾಶ ಆಗಬಹುದು. ದಾಳಿ ಮುಂದುವರೆದಿದ್ದೇ ಆದಲ್ಲಿ ತೈಲ ಕೇಂದ್ರಗಳು ನಾಶ ಆಗಬಹುದು ಅಂತ ಟ್ರಂಪ್ ವಾರ್ನಿಂಗ್ ಕೊಡ್ತಿದ್ದಾರೆ ಇರಾನ್ಗೆ. ಇರಾನ್ ತನ್ನ ಮೊಂಡುತನವನ್ನ ಬಿಡಬೇಕು, ಹಾರ್ಮುಜ್ ಜಲಸಂಧಿಯ ಮೂಲಕ ತೈಲ ಸಾಗಾಟಕ್ಕೆ ಅನುವು ಮಾಡಿಕೊಡ್ಬೇಕು, ಇಲ್ಲದೆ ಹೋದ್ರೆ ಕಾರ್ಗ್ ದ್ವೀಪದ ಮೇಲೆ ದಾಳಿಯನ್ನ ಮುಂದುವರಿಸ್ತೀವಿ, ತೈಲ ಘಟಕದ ಮೇಲೂ ಕೂಡ ನಮ್ಮ ಅಟ್ಯಾಕ್ ಆಗತ್ತೆ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಕಾರ್ಗ್ ದ್ವೀಪವನ್ನೇ ಹಾಗಿದ್ರೆ ಅಮೆರಿಕ ನಾಶ ಮಾಡುತ್ತಾ? ಇರಾನ್ನ ಮುಕುಟಮಣಿ ಅಂತ ಕರೆಸಿಕೊಳ್ಳುವಂತಹ ಐಲ್ಯಾಂಡ್ ಇದು. ಇರಾನ್ನ ಉಳಿದ ಕರಾವಳಿ ಪ್ರದೇಶಕ್ಕೂ ಈ ದ್ವೀಪಕ್ಕೂ ಇರುವಂತಹ ವ್ಯತ್ಯಾಸ ಅಂತಂದ್ರೆ ಆಳವಾದ ಸಮುದ್ರದಲ್ಲಿರುವಂತಹ ಐಲ್ಯಾಂಡ್. ಎಸ್, ಈ ಎಲ್ಲ ಬೆನ್ನಲ್ಲೇ ಒಂದು ಕಡೆ ಇಸ್ರೇಲ್ನ ಮೇಲೆ ಟೆಲ್ ಅವೀವ್ ಮೇಲೆ ಇರಾನ್ ದಾಳಿ ಮಾಡ್ತಾ ಇದೆ. ಆ ದಾಳಿ ಮುಂದುವರೆದಿದ್ದು, ಆ ದಾಳಿಯಲ್ಲಿ ಇಸ್ರೇಲ್ನ ಪ್ರಧಾನಿಯೇ ಹತರಾದ್ರು ಅನ್ನುವಂಥ ವದಂತಿ ಕೂಡ ಹಬ್ಬ ಬಿಡ್ತು. ಅತ್ತ ಟ್ರಂಪ್ ವಾರ್ನ್ ಕೊಡ್ತಾ ಇದ್ದಾರೆ. ಎಲ್ಲ ಬೆಳವಣಿಗೆ ಕುರಿತಂತೆ ಡೀಟೇಲ್ಸ್ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಪ್ರಮೋದ್ ಶಾಸ್ತ್ರಿ ಈಗ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ಯುದ್ಧ ಇನ್ನಷ್ಟು ತೀವ್ರಗೊಳ್ತಾ ಇದೆ, 16ನೇ ದಿನ. ಅದರಲ್ಲೂ ಇಸ್ರೇಲ್ ಪ್ರಧಾನಿಯ ಹತ್ಯೆ ಆಗಿದೆ ಎನ್ನುವಂತಹ ಒಂದು ವದಂತಿ ಕೂಡ ಹಬ್ಬಿತು. ಈ ವದಂತಿ ಹಬ್ಬೋದಕ್ಕೆ ಪ್ರಮುಖ ಕಾರಣ ಏನು? ಈಗ ಇಸ್ರೇಲ್ ಕೊಡ್ತಾ ಇರುವಂತಹ ಸ್ಪಷ್ಟನೆ ತಿಳಿಯಾಗಿಸಿದೆಯಾ ಎಲ್ಲವನ್ನ? ಹೇಗೆ ಪ್ರತಿಮಾ, ಈ ಬಗ್ಗೆ ಇಸ್ರೇಲ್ ಇನ್ನೂ ಕೂಡ ಅಧಿಕೃತವಾಗಿ ಯಾವುದೇ ರೀತಿಯಾದ ಮಾಹಿತಿಯನ್ನಾಗಲಿ ಅಥವಾ ಹೇಳಿಕೆಯನ್ನಾಗಲಿ ಕೊಟ್ಟಿಲ್ಲ. ಆದರೆ ಕೆಲವೊಂದಿಷ್ಟು ಅನುಮಾನಗಳು ಸಹಜವಾಗಿಯೇ ಬರುತ್ತೆ. ಯಾಕೆಂದರೆ ಡಿಫೆನ್ಸ್ ಬ್ರೀಫಿಂಗ್ನಲ್ಲಿ ಈ ಯುದ್ಧ ಆರಂಭ ಆದಾಗಿದ್ದಲ್ಲೂ ಕೂಡ ಡಿಫೆನ್ಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ, ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೆತನ್ಯಾಹು ಅವರೇ ನೇರವಾಗಿ ಒಂದಿಷ್ಟು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ರು ಅಥವಾ ಹೇಳಿಕೆಗಳನ್ನು ಬಿಡುಗಡೆ ಮಾಡ್ತಿದ್ರು. ಜೊತೆಗೆ ಅವರೇ ನೇರವಾಗಿ ಮಾಧ್ಯಮಗಳಿಗೆ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ರು. ಆದರೆ ನಿನ್ನೆ ನಡೆದಂಥ ಒಂದು ಬ್ರೀಫಿಂಗ್ನಲ್ಲಿ ದೇಶದ ಅಂದರೆ ಇಸ್ರೇಲ್ನ ಡಿಫೆನ್ಸ್ ಮಿನಿಸ್ಟರ್ ಯಾರಿದ್ದಾರೆ, ರಕ್ಷಣಾ ಸಚಿವರು ಬಂದು ಬ್ರೀಫಿಂಗ್ ಮಾಡಿರುವಂಥದ್ದು ಸಹಜವಾಗಿ ಕೆಲವೊಂದಿಷ್ಟು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ ಅನ್ನುವಂಥ ಮಾಹಿತಿಗಳು ಅಂತಾರಾಷ್ಟ್ರೀಯ ಮಾಧ್ಯಮದಲ್ಲೂ ಕೂಡ ಬರ್ತವೆ. ಜೊತೆಗೆ ಅಂತಾರಾಷ್ಟ್ರೀಯ ಯುದ್ಧ ವಿಶ್ಲೇಷಕರು ಕೂಡ ಇದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾಕೆಂದರೆ ಇದುವರೆಗೂ ನಡೆದಂಥ ಪತ್ರಿಕಾಗೋಷ್ಠಿಯನ್ನು ಗಮನಿಸ್ತಾ ಇದ್ರೆ, ಇದುವರೆಗೂ ನಡೆದಂಥ ಬ್ರೀಫಿಂಗನ್ನು ಗಮನಿಸ್ತಾ ಇದ್ರೆ, ನೆತನ್ಯಾಹು ಬಾರದೇ ಇರುವಂಥದ್ದು ಸಾಕಷ್ಟು ಅನ್ಯೂಶುವಲ್ ಆಗಿರುವಂಥದ್ದು. ಜೊತೆಗೆ ಹಿಂದಿನ ಯುದ್ಧಗಳ ಕಂಪೇರ್ ಮಾಡಿದ್ರು ಕೂಡ ಅಥವಾ ಬೇರೆ ಬೇರೆ ದಾಳಿ ಆದಂಥ ಸಂದರ್ಭದಲ್ಲೂ, ಇಸ್ರೇಲ್ ಮೇಲೆ ಆಕ್ರಮಣಗಳಾದಂಥ ಸಂದರ್ಭದಲ್ಲೂ ಕೂಡ ನೆತನ್ಯಾಹು ಅವರೇ ನೇರವಾಗಿ ಮುಂದೆ ನಿಂತು ಒಂದಿಷ್ಟು ಮಾಹಿತಿಗಳನ್ನು ಹಂಚ್ಕೋತಾ ಇದ್ರು. ಯಾವ ರೀತಿ ಯುದ್ಧ ಸಾಗ್ತಾ ಇದೆ, ಜೊತೆಗೆ ಹೇಗೆಲ್ಲ ಆಕ್ರಮಣವನ್ನು ಮಾಡಿದ್ದೀವಿ ಅನ್ನುವಂಥ ವಿವರವನ್ನು ನೇರವಾಗಿ ಇಸ್ರೇಲ್ನ ಪ್ರಧಾನಿಯವರೇ ನೀಡ್ತಾ ಇದ್ರು. ಆದರೆ ಕಳೆದ ಬಾರಿಯ ಬ್ರೀಫಿಂಗ್ನಲ್ಲಿ ಅವರು ಬಂದಿಲ್ಲ ಒಂದು ಭಾಗ. ಅದರ ಜೊತೆಗೆ ಈಗಾಗಲೇ ಒಂದು ಪ್ರಮುಖವಾದಂಥ ಕಟ್ಟಡವನ್ನು ಗುರಿಯಾಗಿಸಿ ಅಲ್ಲಿ ದಾಳಿ ಆಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಅದು ಇಸ್ರೇಲ್ನ ಪ್ರಧಾನಿ ನೆತನ್ಯಾಹು ಇರುವಂಥ ಒಂದು ಜಾಗದಲ್ಲೇ ದಾಳಿ ಆಗಿದೆ. ಹೀಗಾಗಿ ಅವರೂ ಸೇರಿದಂತೆ, ಅವರ ಸೋದರ ಸೇರಿದಂತೆ 6 ಪ್ರಮುಖ ಕಮಾಂಡರ್ಗಳು ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿಗಳು ಹರಿದಾಡ್ತಾ ಇದೆ. ವೆರಿ ಇಂಪಾರ್ಟೆಂಟ್ಲಿ ಆ್ಯಂಡ್ ಕ್ಯೂರಿಯಸ್ಲಿ ಪ್ರತಿಮಾ, ಈಗಾಗಲೇ ನಾರ್ತ್ ಕೊರಿಯಾದ ಅಧಿಕೃತ ಚಾನೆಲ್ ಏನಿದೆ, ನಾರ್ತ್ ಕೊರಿಯಾ ದೇಶದ ಅಧಿಕೃತ ಚಾನೆಲ್ ನೇರವಾಗಿಯೇ ಕ್ಲೈಮ್ ಮಾಡ್ತಾ ಇದೆ ನೆತನ್ಯಾಹು ಮೃತರಾಗಿದ್ದಾರೆ. ಜೊತೆಗೆ ಅವ್ರ ಜೊತೆಗೆ 6 ಜನ ಕಮಾಂಡರ್ ಕೂಡ ಮೃತರಾಗಿದ್ದಾರೆ, ಹಾಗೂ ಅವರ ಸೋದರನೂ ಕೂಡ ಮೃತರಾಗಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ನೇರವಾಗಿ ಕ್ಲೈಮ್ ಮಾಡ್ತಾ ಇದೆ. ನೇರವಾಗಿ ಅದನ್ನು ಈಗಾಗಲೇ ರಿಲೀಸ್ ಕೂಡ ಮಾಡಿದೆ, ನೇರವಾಗಿ ಆ ಚಾನೆಲ್ ಏರ್ ಕೂಡ ಮಾಡಿದೆ. ಇದನ್ನು ಅಧಿಕೃತ ವರದಿಯ ಮೂಲಕ, ಅಧಿಕೃತ ವರದಿಯಂತೆ ಇದನ್ನು ಈಗಾಗಲೇ ಏರ್ ಮಾಡಿದೆ, ಪ್ರಸಾರ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಈ ಎಲ್ಲ ಚರ್ಚೆಗಳು ಸಾಕಷ್ಟು ಹೊಸ ಆಯಾಮವನ್ನು ಪಡ್ಕೋತಾ ಇದೆ. ಜೊತೆಗೆ ಇರಾನ್ ಮಾಧ್ಯಮಗಳನ್ನು ಗಮನಿಸ್ತಾ ಇದ್ರೆ, ಇರಾನ್ನ ಮಾಧ್ಯಮಗಳು ಕೂಡ ಇದೇ ರೀತಿಯಂಥ ಕ್ಲೈಮನ್ನು ಮಾಡ್ತಾ ಇವೆ. ಆದರೆ ಅಮೆರಿಕ ಆಗಲಿ ಇಸ್ರೇಲ್ ಆಗಲಿ ಇದುವರೆಗೂ ಕೂಡ ಅಧಿಕೃತವಾಗಿ ಯಾವುದೇ ರೀತಿಯಂಥ ಹೇಳಿಕೆಗಳನ್ನು ಮಾಡಿಲ್ಲ. ಬಟ್ ನಿನ್ನೆ ಪ್ರೈಮ್ ಮಿನಿಸ್ಟರ್ ಆಫ್ ಇಸ್ರೇಲ್ ಆಫೀಸ್ನ ಒಂದು ಟ್ವೀಟನ್ನು ಗಮನಿಸ್ತಾ ಇದ್ದರೆ, ಒಂದು ಟ್ವೀಟ್ ಮಾಡಿ ಆನಂತರ ಅದನ್ನು ತತ್ಕ್ಷಣಕ್ಕೆ ಡಿಲೀಟ್ ಮಾಡಲಾಯಿತು. ಏನಂದರೆ ಇನ್ನೂ ಕೂಡ ನಾವು ಸಂಪರ್ಕ ಮಾಡ್ತಾ ಇದ್ದೀವಿ, ಪ್ರೈಮ್ ಮಿನಿಸ್ಟರ್ ಜೊತೆಗೆ ಸಂಪರ್ಕವನ್ನು ಎಸ್ಟಾಬ್ಲಿಷ್ ಮಾಡೋದಕ್ಕೆ, ಸಂಪರ್ಕವನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಅನ್ನುವಂಥ ಒಂದು ಟ್ವೀಟ್ ಏನಿದೆ, ಅದು ಕೂಡ ಒಂದು ಸಣ್ಣ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಇದ್ರ ಜೊತೆಗೆ ಅವರ ಪತ್ನಿ ಸಾರಾ ಅವರು ಕೂಡ ಒಂದಿಷ್ಟು ವಿವರವನ್ನು ಕೊಡ್ತಾ ಇದ್ದಾರೆ. ಅವರು ಕೂಡ ಟ್ವೀಟ್ ಮಾಡಿದ್ದಾರೆ. ಅವರು ಟ್ವೀಟ್ ಮಾಡ್ತಾ ಇದ್ದಂಥ ಸಂದರ್ಭದಲ್ಲೇ ಜನರಿಂದ ನಮಗೆ ಶಕ್ತಿ ಇದೆ ಅನ್ನುವಂಥ ಟ್ವೀಟ್ ಏನಿದೆ, ಸಾಕಷ್ಟು ಈ ಡಾಟ್ಸ್ಗಳನ್ನ ಹುಟ್ಟಾಗ್ತಾ ಇದೆ. ಯಾಕೆಂದರೆ ನೆತನ್ಯಾಹುನೇ ಟ್ವೀಟ್ ಮಾಡ್ಬೋದಾಗಿತ್ತು, ಅಥವಾ ನೆತನ್ಯಾಹುನೇ ಮಾಧ್ಯಮಗೋಷ್ಠಿ ಮಾಡ್ಬೋದಾಗಿತ್ತು, ನೆತನ್ಯಾಹುನೇ ಅವ್ರನ್ನ ಏನು ಮಾಡೋಗಿತ್ತು. ಹೀಗಾಗಿ ಅವರಿಗೆ ಏನಾಗಿದೆ ಇದ್ರ ಬಗ್ಗೆ ಅಧಿಕೃತವಾಗಿ ಏನು ಹೇಳಿಕೆ ಬಿಡುಗಡೆ ಆಗಿಲ್ಲ. ಕೆಲವರು ಹೇಳ್ತಾ ಇದ್ದಾರೆ ಸ್ವಲ್ಪ ಡ್ಯಾಮೇಜ್ಗಳಾಗಿರ್ಬೋದು, ಅವರಿಗೆ ಗಾಯಗಳಾಗಿರ್ಬೋದು ಅಂತ. ಮತ್ತೆ ಕೆಲವರು ಇನ್ನೂ ಕೂಡ ಅವರ ಅಸ್ತಿತ್ವವನ್ನು ಪ್ರಶ್ನೆ ಮಾಡ್ತಾರೆ. ಹೀಗಾಗಿ ಇನ್ನೂ ಕೂಡ ಮುಂದಿನ ಏನಾಗ್ತಾ ಇದೆ, ಬೆಳವಣಿಗೆಗಳೇನಾಗ್ತಾ ಇದೆ, ಅದರ ಬಗ್ಗೆ ಅಧಿಕೃತವಾಗಿ ಇಸ್ರೇಲ್ ಯಾವುದೇ ಹೇಳಿಕೆಯನ್ನು ಬಿಡುಗಡೆ ಮಾಡಿಲ್ಲ. ಅಮೆರಿಕವೂ ಕೂಡ ಯಾವುದೇ ಮಾಹಿತಿಗೆ ಪುಷ್ಟಿ ಕೊಡ್ತಾ ಇಲ್ಲ. ಪ್ರತಿಮಾ.